ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಾವು ಇವತ್ತು ಹಾವೇರಿಯಿಂದ ಬಂಕಾಪುರ ಹತ್ರ ಬಾಡ ಅಂತಿದೆ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈಗ ಏನು ಮಾಡಬೇಕಪ್ಪ ನೆಕ್ಸ್ಟ್ ಪ್ಲ್ಯಾನ್ ಅಂತ ಈಗ ಮಾರ್ಕೆಟಿಗೆ ಹೋಗಬೇಕು. ಈಗ ಮಾರ್ಕೆಟಿಗೆ ಯಾಕೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಮಾರ್ಕೆಟಿಗೆ ಏನು ಈ ಕಿರಾಣಿ ಸಾಮಾನು, ತರಕಾರಿ, ಚಿಕನ್ನು ಎಲ್ಲ ಬೇಕು. ಪಾರ್ಟಿಗೆ ಹೋಗ್ಬೇಕಂದ್ರೆ ಎಲ್ಲ ಅಡುಗೆ ಮಾಡಬೇಕಲ್ಲ, ಹಂಗಾಗಿ ಮಾರ್ಕೆಟಿಗೆ ಹೋಗ್ತಿದ್ದೇವೆ. ಈಗ ಮಾರ್ಕೆಟ್ ಹತ್ರ ಯಾವ ಅಂಗಡಿ ಹೋಗ್ತೀವಿ ಅಂತಂದರೆ, ನಮ್ಮ ರೇಯಾನ್ ಅಂತ ಇದ್ದಾರೆ, ಅವ್ರದ್ದೊಂದು ಮಾರ್ಕೆಟ್ ಅಂಗಡಿ ಇದೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಈಗ ತರಕಾರಿ, ಉಳ್ಳಾಗಡ್ಡಿ, ಟೊಮಾಟೊ ಅವೆಲ್ಲ ತೊಗೋಬೇಕಾಗುತ್ತೆ. ಮಾರ್ಕೆಟಿಗೆ ಬಂದುಬಿಟ್ವಿ. ಈಗ ಮಾರ್ಕೆಟಿಗೆ ಬಂದು ತರಕಾರಿ ಎಲ್ಲ ಅವು ಏನೇನು ಬೇಕಿತ್ತು ಎಲ್ಲ ಐಟಮ್ಗಳನ್ನ ತೊಗೊಂಡು ಮತ್ತು ಕಿರಾಣಿ ಸಾಮಾನಿಗೆ ಬಂದ್ವಿ. ಕಿರಾಣಿ ಸಾಮಾನಿಗೆ ಯಾಕೆ ಬಂದೆಪ್ಪ ಅಂತಂದರೆ, ಕಿರಾಣಿ ಐಟಮ್ ಬೇಕಿತ್ತು. ಕಿರಾಣಿ ಸಾಮಾನು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ, ಈಗ ಚಿಕನ್ ಅಂಗಡಿ ಬರಬೇಕು. ಚಿಕನ್ ಅಂಗಡಿ ಬಂತು. ಇಲ್ಲಿ ಚಿಕನ್ ಏನಪ್ಪ ಅಂತಂದರೆ ₹240 ಕೆ ಜಿ ಹೇಳಿದ್ರು. ನಾವು ಹಂಗೆ ಹಿಂಗೆ ಮಾಡಿ ₹240 ಕೆ ಜಿ ಮಾಡಿಸಿದ್ವಿ. 5 ಕೆ ಜಿ ತೊಗೊಂಡ್ವಪ್ಪ. 5 ಕೆ ಜಿ ತೊಗೊಂಡು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದರೆ, ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮಮ್ಮನ ಕೈಲಿ ಎಲ್ಲ ಕೊಟ್ಟರೆ ನಮ್ಮಮ್ಮ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮಮ್ಮನ ಕೈಲಿ ಸೇರಿಸಿದೆ, ನಮ್ಮಮ್ಮ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ರೆಡಿಯಾಗಿದೆ. ಈಗ ನಾವು ಹೋಗೋದು ಬಂಕಾಪುರ ಬಾಡ ಹತ್ರ ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ತಾ ದಾರಿಲಿ ಸ್ವಲ್ಪ ಸಾಂಗಿಂಗ್ ಹಚ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಅಂತ. ಸಾಂಗಿಂಗ್ ಹಚ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ನಾವು 6 ಜನ ಮತ್ತು ಇನ್ನೂ 3 ಜನ ಇದ್ದಾರೆ. ಅವ್ರು ಬೈಕ್ ತೊಗೊಂಡು ಬರ್ತಾ ಇದ್ದಾರೆ ಹಿಂದ್ಗಡೆ. ನಾವೀಗ ಆಟೋದಾಗ ಹೋಗ್ತಿದ್ದೀವಿ. ಅಂತೂ ಇಂತೂ ಬಂಕಾಪುರ ಹತ್ರ ಬಾಡಾಗೆ ಬಂದು ಸೇರಿಬಿಟ್ವಿ. ಸೇರ್ತಾ ದಾರಿ ಸುತ್ತಮುತ್ತಲು ಪ್ಲೇಸ್ ಯಾವಿದೆ ಅಂತ ನೋಡ್ಕೊಂಬರೋಣ. ಸ್ಟಾರ್ಟ್ ಆಗೋದು ಇಲ್ಲಿಂದ ಪ್ಲೇಸ್ಗಳು. ಎಂಟ್ರೆನ್ಸ್ ಇದೆ, ಮುಂದೆ ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಹಾಗೆ ಹೋಗ್ತಾ ಇದ್ದಾರೆ. ನಾವು ಹೋಗ್ಬೇಕಾದ್ರೆ ಲೆಫ್ಟ್ ಹೋಗಬೇಕಿತ್ತು. ಏನು ಮಾಡ್ತೀರಾ, ದಾರಿ ತಪ್ಪಿ ಹೋಗ್ಬಿಟ್ಟಿದ್ವಿ. ಮತ್ತು ಸೀದಾ ಹೊಳ್ಸ್ಕೊಂಬಂದಿದ್ವಿ. ಹೋಗೋ ದಾರಿಲಿ ಮತ್ತೆ ರಿಟರ್ನ್ ಹೋಗುವಾಗ ದೇವಸ್ಥಾನ ಇತ್ತು. ಅದನ್ನ ಶಾರ್ಟ್ ಆಗಿ ತೋರಿಸೋಣ ಅಂತ ನಿಮಗೆ ತೊಗೊಂಬಂದ್ವಿ. ಇವೆಲ್ಲ ದೇವಸ್ಥಾನ ತೋರಿಸಿದ್ವಿ. ಈಗ ದೇವಸ್ಥಾನ ನೋಡಿ ಇನ್ನೊಂದು ಸಲ. ಆ ದೇವಸ್ಥಾನ ತೋರಿಸಾದ್ಮೇಲೆ ಲೆಫ್ಟ್ ಹೋಗ್ಬೇಕಿತ್ತಲ್ಲ, ಸೀದಾ ಹೋಗಿದ್ವಿ. ಈಗ ಮತ್ತೆ ರೈಟ್ ಹೋಗ್ತಾ ಇದ್ದೀವಿ. ಮೇಲೆ ಹೋಗಿ ರೈಟ್ ಹೋಗಬೇಕು. ರೈಟ್ ಹೋದ್ಮೇಲೆ ಮುಂದೆ ಹೇಳ್ತೀನಿ ಬನ್ನಿ ಏನಾಗುತ್ತೆ ಅಂತ. ಮತ್ತೆ ಮನೆ ಮುಂದೆ ರೈಟ್ ಹೊಳ್ಸ್ಕೊಂಡ್ವಿ. ಈಗ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ರೈಟ್ ಹೊಳ್ಸ್ಕೋಬೇಕಾಗುತ್ತೆ. ಈಗ ರೈಟ್ ಹೊಳ್ಸ್ಕೊಂಡ್ರೆ ಸೀದಾ ಕಾಣೋದೇ ಬಂಕಾಪುರ ಬಾಡ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನಮ್ಗೆ ಮಾತ್ರ ಎಂಜಾಯ್ಮೆಂಟ್ ಆಯಿತು. ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ನೋಡೋಣ ಬನ್ನಿ ಎಂಟ್ರೆನ್ಸ್ ಮತ್ತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಸ್ಪೀಡ್ ಬಂದ್ವಿ. ನಾವು ನಮ್ಮ ದೋಸ್ತರು ನಕಲಿ ಮಾಡ್ಕೊತ ಸೀದಾ ಬಂದು ಮೊದಲು ಗಾಡಿ ಸೈಡ್ ಹಾಕಿದ್ವಿ. ಗಾಡಿ ಸೈಡ್ ಹಾಕಿ ಗಾಡಿಯಿಂದ ಇಳಿಬೇಕೀಗ. ಗಾಡಿಯಿಂದ ಇಳಿದು ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದೀವಿ. ಗಾಡಿಯಿಂದ ಇಳಿದು ಮತ್ತೆ ಹಾಗೆ ಹಿಂಗೆ ಮಾಡಿ ಟಿಕೆಟ್ ತೆಗೆಸಿ ಈಗ ಮೇಲೆ ಬಂದ್ವಿ. ಮೊದಲು ನಾವು ಹೋಗೋದೇ ಊಟ ಮಾಡೋ ಕಡೆ. ಅಂದರೆ ತುಂಬ ಹೊಟ್ಟೆ ಹಸ್ತಿತ್ತು, 2 ಗಂಟೆ ಆಗಿತ್ತು. ಮೊದಲಿಗೆ ಹೋಗ್ತೀವಿ ಉಣ್ಣೋ ಕಡೆ. ಹಾಗೆ ನೋಡಿ ಗಾಯ್ಸ್, ಉಣ್ಣುವಾಗ ಏನೇನಾಗುತ್ತೆ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ನೋಡುವಂತಂದರೆ ಈಗ ಹೋಗ್ತಾ ಇದ್ದೀವಿ. ಮೊದಲು ಹೋಗಿ ಪ್ಲೇಸ್ ನೋಡಬೇಕು ಈಗ ಕುಂದ್ರೋಕ್ಕೆ. ಪ್ಲೇಸ್ ನೋಡಿ ಆಮೇಲೆ ಊಟ ಮಾಡೋ ಕಡೆ ಗಮನ ಇಟ್ಟು ಊಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಇಲ್ಲಿ ಒಳಗೆ ಈ ಥರ ಇದೆ. ತುಂಬ ಸಖತ್ತಾಗಿದೆ. ಫೋಟೋ ಮಾತ್ರ ನೇಚರ್ ಫೋಟೋ ಎಲ್ಲ ಸಖತ್ತಾಗಿ ಬರುತ್ತೆ. ನೀವು ಬೇಕಾದರೆ ಬನ್ನಿ. ಇವ್ರು ನೋಡಿದರೆ ನನ್ನ ಫ್ರೆಂಡ್ಸ್ ಬರ್ತಾನೆ ಇಲ್ಲ. ಅಲ್ಲಿ ನಾ ತೊಗೊಂಬ ನೀ ತೊಗೊಂಬ ಅಂತ ಜಗಳ ಮಾಡ್ತಿದ್ದಾರೆ. ಚೀಲನ, ನೀರಿನ ಕ್ಯಾನ್ನ ಉಣ್ಣೋಕ್ಕೂ ಹೊಡೆದಾಡ್ತಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ತುಂಬ ತಲೆ ತಿಂತಾರೆ. ನಮ್ಮ ದೋಸ್ತು ಶರ್ಟ್ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದ. ಸಾಂಬಾರನ್ನ ತರಕ್ಕೆ ಹೋಗಿ ಶರ್ಟ್ ಎಲ್ಲ ರೆಡಿ ಆಯ್ತು. ಈಗ ಪ್ಲೇಸ್ ನೋಡ್ತಾ ಇದ್ವಿ. ಪ್ಲೇಸಿಗೆ ಹೋಗೋಣ ಬನ್ನಿ. ಹಾಗೆ ಸೀದಾ ಹೋಗೋಣ. ಒಬ್ಬನಾದ್ಮೇಲೆ ಒಬ್ಬ ತಲೆ ತಿಂತಾನೆ. ಬರೀ ಜಗಳ. ಮಾತಲ್ಲಿ ಹೊಡೆದಾಡ್ತಾರೆ. ಮಾತು ಕೇಳಿದರೆ ಮಾತ್ರ ನೀವು ನನ್ನ ಲಾಗ್ನ ನೋಡೋದೇ ಇಲ್ಲ. ಹಾಗಾಗಿ ನಾನೆಲ್ಲ ವಾಯ್ಸ್ ಎಲ್ಲ ಸೈಲೆಂಟ್ ಮಾಡಿದ್ದೀನಿ. ನಾನು ಮಾತಾಡ್ತಿದ್ದೀನಿ. ಹಾಗಾಗಿ ಬನ್ನಿ ಹೋಗೋಣ. ಬಂದ್ವಿ. ಎಲ್ಲರೂ ಅಡುಗೆ ಸಾಮಾನೆಲ್ಲ ಇಟ್ಟು ಕೈಗೆ ತೊಗೊಂಡು ಊಟಕ್ಕೆ ತಯಾರಿಯಾಗಿ ಬಂದ್ವಿ. ಹೋದ್ವಿ. ಸೀದಾ ಹೋದ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೀಟಾಗಿ ಕೂತ್ಕೊಂಡು. ಇಲ್ಲಿ ನಮ್ಮ ರಾಜಾಹುಲಿ ಐತೆ ನೋಡ್ರಿ, ರಾಜಾಹುಲಿ. ಮತ್ತು ನಾನು ವಿಡಿಯೋ ಮಾಡೋದು ನೋಡಿ ಎದುರಿ ಚಸ್ಮಾ ತೆಗೆದೇ ಬಿಟ್ಟ. ಕುಂದ್ರೋಣ. ಕೈಯೆಲ್ಲ ತೊಳ್ಕೊಂಬಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಈಗ ಊಟಕ್ಕೆ ಕುಂದ್ರೋ ತಯಾರಿ ಮಾಡ್ತಿದ್ವಿ. ಊಟಕ್ಕೆ ಕುಂದಿರ್ಬೇಕೀಗ. ಅದಕ್ಕಿಂತ ಮುಂಚೆ ನಮ್ಮ ದೋಸ್ತು ಕ್ಲೀನಾಗಿ ಕಸ ಹೊಡೆದು ನೀಟಾಗಿ ಹಂಗೆ ಕುಂದ್ರೋದು ಬೇಡ, ಕಸ ಹೊಡ್ಕೊಂಡು ಕುಂದ್ರೋಣ ಅಂತ ಕಸ ಹೊಡಿತಾ ಇದ್ದ. ಊಟಕ್ಕೆ ಏನಪ್ಪ ಆಯ್ತಂದರೆ ಚಿಕನ್ ಮತ್ತು ರೊಟ್ಟಿ, ಕಟಕನ ರೊಟ್ಟಿ, ಮೆತ್ತನ ರೊಟ್ಟಿ ಮತ್ತು ಬಿರಿಯಾನಿ ಇತ್ತು. ಊಟ ಗೀಟ ಮಾಡ್ಕೊಂಡು ನಾವು ಬಂದಿದ್ದೆ. ಹೇಗಿದೆ ಒಳಗೆ ಅಂತ ನೋಡೋಣ ಬನ್ನಿ ಅಂತ. ಬನ್ನಿ ಈಗೆಲ್ಲ ಒಳಗೆ ಹೋಗಿ ನಿಮ್ಗೆ ಯಾವ್ಯಾವ ಥರ ಇದೆ ಪ್ಲೇಸ್, ಏನೇನಿದೆ ಅಂತ ತೋರಿಸೋಣ. ಮೊದಲು ನಮ್ಮ ಸೈನಿಕರು ತೋರಿಸಿ ಆಮೇಲೆ ನಿಮ್ಗೆ ಒಳಗೆ ಎಂಟ್ರಿ ಕೊಡೋಣ. ಒಳಗೆ ಬಂದ್ವಿ ಈಗ.
ಒಳಗೆ ಬಂದು ನೋಡಿದ್ವಿ. ನೋಡಿದ ಮ್ಯಾಗೆ ನಮ್ಗೊಂಥರ ಖುಷಿ ಆಯಿತು, ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಈ ಥರ ಚೆನ್ನಾಗಿದೆ ಪ್ಲೇಸ್ ಅಂತ ಖುಷಿಯಿಂದ ನಾವು ಮಾತಾಡ್ಕೊತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಮಿಡಿ ಮಾಡ್ಕೊತ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ. ಇನ್ನು ಒಳಗೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಹೋಗೋಣ ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಇದು ಬರುತ್ತೆ, ಹಾಗೆ ನೋಡ್ತಾ ಹೋಗೋಣ. ಒಳಗಡೆ ಬಂದ್ವಿ. ಈಗ ಒಳಗಡೆ ನೋಡಿ ಏನೇನಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್ ಮಾತ್ರ. ಅಡ್ಡಾಡೋಕ್ಕೆ, ನೇಚರ್ಗೆ, ಫೋಟೋಶೂಟ್ಗೆ, ಫೋಟೋ ಗಿಟೋ ತಗೊಳಕ್ಕೆ ಒಂಥರ ಏನೋ ಫೀಲ್ ಆಗುತ್ತೆ, ಚೆನ್ನಾಗಿ ಫೀಲ್ ಆಗುತ್ತೆ. ನೋಡಿ ಏನೇನಿರುತ್ತೆ ಅಂತ ಮುಂದೆ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಇದೆ ನೀವು ನೋಡೋದು. ಹಾಗೆ ಮುಂದೆ ಬನ್ನಿ, ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಹಾಗೆ ಹೋದ್ವಿ. ಈಗ ಹಾಗೆ ಮಾತಾಡ್ಕೊತ ಅದು ಓದ್ಕೊತ ಕಾಮಿಡಿ ಮಾಡ್ಕೊತ ನೋಡ್ಕೊತ ಹೋದ್ವಿ. ಈಗ ನಮ್ಮ ದೋಸ್ತ್ ಒಂದು ಫೋಟೋ ತೋರಿಸ್ತೀನಿ, ಅದನ್ನ ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನ ತೋರಿಸಿ ನೋಡ್ತಾ ತುಂಬ ನಕ್ಕು ಮತ್ತು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಈಗ ನಗು ಬರ್ತಾ ಇದೆ ಅವ್ರು ಮಾತಾಡೋ ಮಾತಿಂದ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಇದೆ, ಚೆನ್ನಾಗಿದೆ. ಇನ್ನೂ ಇದ್ರ ತುಂಬ ಅಂದರೆ ತುಂಬ ದೊಡ್ಡದಿದೆ ಇದು. ಒಳಗೆಲ್ಲ ತೋರಿಸ್ತೀನಿ ನಿಮಗೆ, ಹಾಗೆ ನೋಡ್ತಾ ಹೋಗಿ. ಎಲ್ಲ ಪ್ಲೇಸೆಲ್ಲ ನೋಡ್ಕೊಂಬರುವಾಗ ಲಾಸ್ಟಿಗೆ ಮನೆಗೆ ಬರ್ತಾಯಿದ್ವಿ. ಅವಾಗ ಈ ಥರ ವಾಟರ್ ಪಾರ್ಕ್ ಚಲೋ ಆಯಿತು. ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ನಿಂತ್ಕೊಂಡು ಬಂದ್ವಿ. ಹಾಗೆ ಕೆಳಗಡೆ ಒಂದು ಮನೆ ಹೋಗೋಕ್ಕಂತ ನಮ್ಮ ರಾಣಿ ಬಂತು ಆಟೋ ತಗೊಂಡು ನಿಂತು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದು ಇನ್ನೇನು ಮಾಡೋದು ಅಂತ ಹಾಡು ಹಚ್ಚಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಯಾವ ಹಾಡು ಅಂತ ಅಂದರೆ ಮತ್ತು ಆಟೋ ಗಿಟೋ ಹಚ್ಕೊಂಡು ತಯಾರಿ ಮಾಡ್ಕೊಂಡು ಮತ್ತು ಆಟೋದಲ್ಲಿ ಕುಣಿಯೋಕೆ ಚಲೋ ಮಾಡಿದ್ವಿ. ಯಾವ ಸಾಂಗ್ ಅಂತ ಮತ್ತು ನೋಡಿ ಫುಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ನೀವು ಬನ್ನಿ ಈ ಪ್ಲೇಸಿಗೆ, ವಿಸಿಟ್ ಕೊಡಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.